ನಲಿಕಲಿ ಕನ್ನಡ 3ನೇ ತರಗತಿ ಭಾಗ 1. ಇದರಲ್ಲಿ ನಮಗೆ ಪ್ರಮುಖವಾಗಿ ಬರುವಂತಹ ಸೇತುಬಂಧ ಚಟುವಟಿಕೆಗಳನ್ನು 1ರಿಂದ 32ನೇ ಪುಟದವರೆಗೂ ನೋಡ್ತಾ ಹೋಗೋಣ. ಫಸ್ಟ್ನೇದು ಆಲಿಸು ಆನಂದಿಸು ಬೆಕ್ಕಿನ ಬೇಟೆ. ಇದರಲ್ಲಿ ಬರುವಂತಹ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಬೆಕ್ಕು ಇಲಿಯನ್ನು ಹಿಡಿಯಲು ಏಕೆ ಕಷ್ಟಪಡುತ್ತಿತ್ತು ಅಂತ ಕೇಳಿದರೆ ಇದನ್ನು ನಾವು ಮೌಖಿಕವಾಗಿ ಉತ್ತರವನ್ನು ಕೊಡಬೇಕು. ಬೆಕ್ಕು ಇಲಿಯನ್ನು ಹಿಡಿಯಲು ಹೋದಾಗಲೆಲ್ಲ ಆ ಇಲಿ ಏನು ಮಾಡೋದು, ತನ್ನ ಬಿಲದ ಒಳಗೆ ಓಡಿ ಹೋಗಿ ಒಕ್ಕಂತಿತ್ತು. ಇದರಿಂದಾಗಿ ಬೆಕ್ಕಿಗೆ ಆ ಇಲಿಯನ್ನು ಹಿಡಿಯೋದು ತುಂಬ ಕಷ್ಟ ಆಗ್ತಿತ್ತು. ಅಂದರೆ ತನ್ನ ಬಿಲದೊಳಗೆ ಇಲಿ ಏನು ಮಾಡೋದು, ಹೋಗಿ ಒಕ್ಕೊಂಬಿಡೋದು, ಬೆಕ್ಕಿನ ಕೈಗೆ ಸಿಗ್ತಿದ್ದಿಲ್ಲ. ಈ ಬೆಕ್ಕು ಹೇಗೆ ಇಲಿಯನ್ನು ಬೇಟೆಯಾಡಿತು ಅಂದರೆ, ಬೆಕ್ಕು ಒಂದು ಒಳ್ಳೆಯ ಉಪಾಯವನ್ನು ಮಾಡುತ್ತೆ. ಆ ಉಪಾಯದ ಮೂಲಕ ಆ ಇಲಿಯನ್ನು ಬೇಟೆಯಾಡುತ್ತೆ. ಮಂಗಗಳ ಉಪವಾಸ. ಈ ಮಂಗಗಳ ಉಪವಾಸದಲ್ಲಿ ಬರುವಂತಹ ಪ್ರಮುಖವಾದ ಮೌಖಿಕ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಮಂಗಗಳು ಉಪವಾಸ ಮಾಡಲು ಕಾರಣವೇನು ಅಂತ ಕೇಳಿದರೆ, ಯಾಕೆ ಮಾಡ್ತವೆ ಮಂಗಗಳು ಅಂತಂದರೆ, ಮನುಷ್ಯರು ಉಪವಾಸ ವ್ರತವನ್ನು ಮಾಡ್ತಾರೆ, ನಾವೇಕೆ ಮಾಡಬಾರ್ದು ಅಂಥೇಳಿ ಮಂಗಗಳು ಏನು ಮಾಡ್ತವೆ, ಉಪವಾಸ ವ್ರತವನ್ನು ಕೈಗೊಳ್ತವೆ. ಉಪವಾಸ ಮುಗಿಸಿದ ಮೇಲೆ ಮಂಗಗಳು ಊಟಕ್ಕೆ ಹೇಗೆ ಸಿದ್ಧತೆ ನಡೆಸಿದವು ಅಂತಂದರೆ, ಎಲ್ಲ ಮಂಗಗಳು ಪಕ್ಕದ ಬಾಳೆ ತೋಟಕ್ಕೆ ನುಗ್ಗಿ 10 ಬಾಳೆಹಣ್ಣುಗಳನ್ನು ಕಿತ್ತು ತಂದವು. ನಂತರ ಮಂಗಗಳು ಸಿಪ್ಪೆ ಸುಲಿಯತೊಡಗಿದವು. ಸ್ವಲ್ಪ ಮಂಗವು ಸಿಪ್ಪೆ ತೆಗೆದು ಬಾಳೆಹಣ್ಣು ಬಾಯಲ್ಲಿ ಇಟ್ಟುಕೊಂಡು ತಿಂದವು. ಅಂದರೆ ಫಸ್ಟು ಬಾಳೆ ತೋಟಕ್ಕೆ ಹೋಗಿ ಬಾಳೆಗೊನೆ ತತ್ತವೆ. ತಂದಾದಮೇಲೆ ಅವನ್ನೆಲ್ಲ ಇಟ್ಕೊಂಡು ಏನು ಮಾಡೋಣ, ಇವನ್ನೆಲ್ಲ ಸಿಪ್ಪೆ ಸುಲಿಬಿಡೋಣ ಅಂತೇಳಿ ಸಿಪ್ಪೆ ಸುಲಿತವೆ. ಸಿಪ್ಪೆ ಸುಲಿದು ಇಟ್ಕೊಂಡು ಇನ್ನೇನು ಮಾಡೋದು, ಬಾಯಲ್ಲಿ ಇಟ್ಕೊಂಡು ಕುತ್ಕೊಳ್ಳೋಣ ಅಂತ ಅಂದ್ಕೊಂತವೆ. ಆಮೇಲೆ ಬಾಯಲ್ಲಿ ಇಟ್ಕೊಂಡು ಇನ್ನೇನು ಮಾಡೋದು, ತಿಂದುಬಿಡೋಣ ಅಂತೇಳಿ ತಿಂದುಬಿಡ್ತವೆ. ಹೀಗೆ ಅವು ಉಪವಾಸ ವ್ರತಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು. ಈ ಕತೆಗೊಂದು ನಿಮ್ಮದೇ ಶೀರ್ಷಿಕೆಯನ್ನು ಊಹಿಸಿ ಹೇಳುವಿರಿ. ಅಂದರೆ ಒಂದು ಶೀರ್ಷಿಕೆಯನ್ನು ಬರೀಬೇಕು. ಮಂಗಗಳು ತಿಂದ ಬಾಳೆಹಣ್ಣು ಅಂತನಾದ್ರೆ ಬರಿಬೋದು. ಅಥವಾ ನಿಮ್ಗೆ ಇನ್ನೂ ಏನಾದ್ರೂ ಹೊಸ ಬಂದರೆ ಮಂಗ ಮತ್ತು ಬಾಳೆಹಣ್ಣು ಅಂತ ಬರಿಬೋದು. ನೆಕ್ಸ್ಟು ಈ ಹೇಳಿಕೆಗಳನ್ನು ಗಮನಿಸಿ ಕ್ರಮಾನುಗತವಾಗಿ ಬರೆಯಿರಿ ಅಂತ ಕೇಳಿದರೆ, ಇದನ್ನು ನಾವು ಕ್ರಮಾನುಗತವಾಗಿ ಏನು ಮಾಡಬೇಕು, ಇಲ್ಲಿ ಬರೀಬೇಕು. ಫಸ್ಟ್ ಯಾವ್ದು ಬರ್ತೈತೆ ಕಥೆಯಲ್ಲಿ, ಸೆಕೆಂಡ್ ಲೈನ್ ಯಾವ್ದು ಬರ್ತೈತೆ ಅನ್ನೋದನ್ನು ಬರೀಬೇಕು. ಜಾತ್ರೆಯ ಸುತ್ತ 1 ದಿನ. ನೀವು ಈಗಾಗಲೇ ಜಾತ್ರೆಗೆ ಹೋಗಿರ್ತೀರ, ಹೌದಾ? ನೋಡಿರಿ, ಈ ಜಾತ್ರೆಯಲ್ಲೆಲ್ಲ ಏನೆಲ್ಲ ಚಿತ್ರಗಳು ಕಾಣ್ತಿದ್ದಾವೆ. ಈ ಚಿತ್ರವನ್ನು ನೋಡಿ ನೀವು ನಿಮ್ಮ ಸನ್ನಿವೇಶವನ್ನು ವಿವರಿಸಬೇಕು. ಯಾವ ರೀತಿ ವಿವರಿಸೋದು ಅಂತಂದರೆ, ಒಂದು ಊರಿನಲ್ಲಿ ಜಾತ್ರೆ ನಡೀತಿತ್ತು. ಜಾತ್ರೆ ನೋಡಲು ತಂದೆ ತಾಯಿ ಮಕ್ಕಳು ಹೋಗಿದ್ದರು. ಆ ಜಾತ್ರೆಯಲ್ಲಿ ಕಂಡ ದೃಶ್ಯಗಳೆಂದರೆ, ಗಿಳಿಶಾಸ್ತ್ರ ನೋಡುವಂತಹ ಅಜ್ಜಿ ಇದ್ದಾಳೆ, ಬಲೂನ್ ಮಾರುವಂತಹ ವ್ಯಕ್ತಿ ಇದ್ದಾನೆ, ಗಿರಿಗಟ್ಲೆ ಆಡುತ್ತಿರುವ ಮಕ್ಕಳಿದ್ದಾರೆ, ಮತ್ತು ಆಟದ ಸಾಮಗ್ರಿಗಳನ್ನು ಮಾರುವವರಿದ್ದಾರೆ, ಮತ್ತು ಅವುಗಳನ್ನು ಖರೀದಿ ಮಾಡುತ್ತಿರುವಂತಹ ಮಕ್ಕಳು ಇದ್ದಾರೆ. ಇವೆಲ್ಲವೂ ಕೂಡ ವೀಕ್ಷಣೆಯನ್ನು ನಾವು ಮಾಡ್ತಿರುವಂಥ ತಂದೆ ತಾಯಿ ಮತ್ತು ಮಕ್ಕಳು ಈ ಚಿತ್ರದಲ್ಲಿ ಗಮನಿಸಿದ ಸನ್ನಿವೇಶವನ್ನು ವಿವರಣೆಯಾಗಿದೆ ಅಂಥೇಳಿ ನೀವು ಹೇಳಬೇಕಾಗತ್ತೆ. ನೆಕ್ಸ್ಟ್ ಈ ಚಿತ್ರವನ್ನು ನೋಡ್ತೀರಾ. ಈ ಚಿತ್ರವನ್ನು ನೋಡಿ ಈ ಚಿತ್ರಕ್ಕೆ ಸನ್ನಿವೇಶದ ವಿವರಣೆಯನ್ನು ಕೊಡಬೇಕು. ನೋಡಿರಿ, ಮುಂದೆ ಇಲ್ಲಿ ಅಜ್ಜ ಏನು ಮಾಡಿದ್ದಾನೆ, ಆ ಮಗುನ ಎತ್ಕೊಂಡಾನೆ ಓರಿಯನ್ನು ಓಡಿಸಿದ್ದಾನೆ, ಹೌದ್ರಾ? ಇಲ್ಲಿರುವಂತಹ ಮಕ್ಕಳೆಲ್ಲ ಎದ್ರಿಕೊಂಡು ಓಡಿ ಹೋಗ್ತಿದ್ದಾರೆ. ಆಗ ಇದನ್ನು ನೋಡಿದ ಅಜ್ಜನು ಓರಿಯನ್ನು ಕೋಲಿನಿಂದ ಹೊಡೆದು ಓಡಿಸಿ ಮಗುವನ್ನು ಎತ್ತಿಕೊಂಡು ಕಾಪಾಡಿದನು. ಈಗ ನೋಡ್ರಿ, ಇಲ್ಲಿ ಅಜ್ಜನ್ನ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಮಗುವಿನ ತಂದೆ ತಾಯಿ ಮತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿ ಅಜ್ಜನಿಗೆ ಹೂಮಾಲೆಯನ್ನು ಹಾಕಿ ಧನ್ಯವಾದಗಳನ್ನು ತಿಳಿಸಿದರು ಅಂತ. ಇದು ನನ್ನ ವರ್ಣನೆ. ನಾನು ಒಂದು ಚಿತ್ರಗಳ ಸನ್ನಿವೇಶವನ್ನು ವಿವರಣೆಯನ್ನು ಕೊಡ್ಬೋದು. ಕೆಲಸಗಳು ಮಾತನಾಡುತ್ತವೆ. ಅಂದರೆ ಇವರ ಕೆಲಸದ ಬಗ್ಗೆ ಮಾತನಾಡೋಣ. ಏನು, ಇವನ್ಯಾರು, ಇವರು ಒಬ್ಬ ರೈತರು, ಇವರು ಗೊಬ್ಬರವನ್ನು ಹಾಕ್ತಿದ್ದಾರೆ. ಇಲ್ಲೊಬ್ಬರು ಬಟ್ಟೆ ಹೊಲಿಯುವಂತಹ ಟೈಲರ್ ಇದ್ದಾರೆ, ಇಲ್ಲಿ ಪಾಠ ಮಾಡ್ತಿರುವಂತಹ ಶಿಕ್ಷಕರಿದ್ದಾರೆ, ಇಲ್ಲಿ ಮಡಿಕೆಗಳನ್ನು ಮಾಡ್ತಿರುವಂತಹ ಕುಂಬಾರರಿದ್ದಾರೆ, ಇಲ್ಲಿ ನಮ್ಮ ಮನೆಗೆ ಬೇಕಾದಂತಹ ಕಿಟಕಿ ಬಾಗಿಲುಗಳನ್ನು ಮಾಡುವಂತಹ ಬಡಗಿ ಇದ್ದಾರೆ, ಇಲ್ಲಿ ನಮ್ಮ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ನಮಗೆ ಚಿಕಿತ್ಸೆಯನ್ನು ನೋಡುವಂತಹ ವೈದ್ಯರಿದ್ದಾರೆ. ಅಕ್ಷರ ಮರ. ಆ ಇಂದ ಳವರೆಗೆ ಎಲ್ಲ ಅಕ್ಷರಗಳನ್ನು ಎಲೆಗಳಲ್ಲಿ ಬರೆಯೋಣ. ಅಂದರೆ ಒಂದು ಮರದ ಚಿತ್ರವನ್ನು ಕೊಟ್ಟಿದ್ದಾರೆ, ಅಲ್ಲಿಗೆ ಏನು ಮಾಡಬೇಕು ನಾವು, ಆದಿಂದ ಳವರೆಗೆ ಏನು ಮಾಡಬೇಕು, ಎಲ್ಲ ಅಕ್ಷರಗಳನ್ನು ಮುದ್ದಾಗಿ ದುಂಡಾಗಿ ಪೋಣಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಮರ.
ಒಟ್ಟು ಕನ್ನಡದಲ್ಲಿರುವಂಥ ಅಕ್ಷರಗಳು 49. ಅಕ್ಷರಕ್ಕೊಂದು ಪದ, ಏನು ಅಕ್ಷರ ನೋಡಿದ್ವಿ ಆ ಅಕ್ಷರಗಳಿಗೆ ಒಂದು ಪದವನ್ನು ಬರೀಬೇಕು. ಇವರು 3 ಅಕ್ಷರದವನ್ನೇ ಬರೆದಿದ್ದಾರೆ ಆಲ್ಮೋಸ್ಟ್ ಆಲು. ಇವರು ಬರೆದಿರುವಂಥ 3 ಅಕ್ಷರ, ನಾವು ಕೂಡ 3 ಅಕ್ಷರಗಳನ್ನೇ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವಿಲ್ಲಿ ಒಂದೊಂದು ಹತ್ರ 2 ಬರೆದಿವಿ, ನೀವು 3 ಹಾಕೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಗುಣಿತಾಕ್ಷರ ಓದು ಬರಹ ಅಭ್ಯಾಸ. ಇಲ್ಲಿ ಕೊಟ್ಟಿರುವಂತಹ ಗುಣಿತಾಕ್ಷರಗಳನ್ನು ಬಳ್ಳಿಗಳನ್ನು ನೀವು ಹೇಳುತ್ತಾ ಬರಿಬೇಕು, ಅಂದರೆ ಹೇಳ್ಕೊಳ್ತಾ ಬರಿಬೇಕು. ಸುಮ್ಮನೆ ಬಾಯಿ ಮುಚ್ಕೊಂಡು ಬರೆದ್ರೆ ಅವು ಗುಣಿತಾಕ್ಷರ ಅನ್ನಿಸ್ಕೊಳೋದಿಲ್ಲ. ದುಂಡಾಗಿ ಮುದ್ದಾಗಿ ಬರಿಬೇಕು, ತಪ್ಪಿಲ್ಲದಂತೆ ಬರೀಬೇಕು. ಗುಣಿತಾಕ್ಷರ ಅಭ್ಯಾಸ ಮಾಡೋಂಥದ್ದು ಹೆಂಗೆ ಅಂದರೆ ಗುಣಿತಾಕ್ಷರಗಳಿಗೆ ಸ್ವರ ಮತ್ತು ವ್ಯಂಜನಾಕ್ಷರಗಳನ್ನು ಬಿಡಿಸಿ ಬರೀಬೇಕು. ಕ ಇದೆ, ಕ ಪ್ಲಸ್ ಅ ಆಗುವಂಥದ್ದು. ಆ ರೀತಿ ನಾವೇನು ಮಾಡಬೇಕು, ಈ ಮಾದರಿಯಂತೆ ನಾವೇನು ಮಾಡಬೇಕು, ದ, ಮ ಮತ್ತು ಸ ಅಕ್ಷರಗಳನ್ನು ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ವ್ಯಂಜನಾಕ್ಷರಗಳಿಗೆ ಸ್ವರಗಳನ್ನು ಪೋಣಿಸುವಂಥದ್ದು. ಒತ್ತಕ್ಷರ ಓದು ಬರಹ ಅಭ್ಯಾಸ. ಇಲ್ಲಿ ಬಿಟ್ಟಿರುವಂತಹಗಳನ್ನು ಏನು ಮಾಡಬೇಕು, ಒತ್ತಕ್ಷರಗಳನ್ನು ಬರೀಬೇಕು. ಇವನ್ನ ನಾವು ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಸಜಾತಿಯ ಒತ್ತಕ್ಷರಗಳು, ಅಂದರೆ ತನ್ನ ಮಕ್ಕಳು ಅಂತ ಕರಿತೀವಿ. ಇಲ್ಲಿ ನಾವು ಇವನ್ನ ಮುದ್ದಾಗಿ ಬರೀಬೇಕು. ಅಕ್ಷರಕ್ಕೊಂದು ಒತ್ತು. ಇಲ್ಲಿ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನು ಆಧರಿಸಿ ವಿಂಗಡಿಸಿ, ಅಂದರೆ ಬೇರೆ ಬೇರೆ ಮಾಡಿ ಬರೀಬೇಕು. ಇಲ್ಲೆಲ್ಲ ಮಿಕ್ಸಪ್ ಮಾಡಿ ಕೊಟ್ಟಿದ್ದಾರೆ, ಅವನ್ನು ಬೇರೆ ಬೇರೆ ಮಾಡಬೇಕು. ಸಜಾತಿಯ ಒತ್ತಕ್ಷರಗಳನ್ನು ಇಲ್ಲಿ ಬರೀಬೇಕು ನೀವು. ಆಮೇಲೆ ವಿಜಾತಿಯ ಒತ್ತಕ್ಷರಗಳನ್ನು ಇಲ್ಲಿ ಈ ಮೇಲಿನ ಇದರಲ್ಲಿ ಹಾಕಿಕೊಂಡು ಇಲ್ಲಿ ಬರೆದಿರುವಂಥದ್ದು. ಈ ಪದ್ಯವನ್ನು ಓದಿ ಒತ್ತಕ್ಷರದ ಪದಗಳನ್ನು ಹುಡುಕಿ ನಾವೇನು ಮಾಡಬೇಕು, ಬರೀಬೇಕು. ಕಲ್ಲು, ಮಣ್ಣು ಏನಿದೆ ಒತ್ತಕ್ಷರಗಳು ಎಲ್ಲೆಲ್ಲಿ ಬರ್ತವೆ ಅವುಗಳನ್ನು ಏನು ಮಾಡಬೇಕು, ಈ ಒಂದು ಚೌಕ ಬಾಕ್ಸ್ನಲ್ಲಿ ನಾವು ಮುದ್ದಾಗಿ ದುಂಡಾಗಿ ತಪ್ಪಿಲ್ಲದಂತೆ ಬರೀಬೇಕು. ಪದರಚನೆ, ಈ ಒಂದು ಅಕ್ಷರಗಳನ್ನು ಬಳಸಿ ಪದವನ್ನು ರಚಿಸಿ ಬರೀಬೇಕು. ಇವುಗಳನ್ನು ನಾವಿಲ್ಲಿ ನೋಡ್ಬೋದು, ಪದರಚನೆ ಮಾಡುವಂಥದ್ದನ್ನು ನೀವು ನೋಡ್ಬೋದು. ಇಲ್ಲಿ ಅಕ್ಷರಗಳು ಎಲ್ಲೆಲ್ಲೋ ಇದ್ದಾವೆ, ಅವುಗಳನ್ನು ಕೂಡಿಸಿ ಬರೆದಾಗ ಒಂದು ಅತ್ಯುತ್ತಮವಾದ ಅರ್ಥಬದ್ಧ ಪದ ಆಗುವಂಥದ್ದು. ಈ ಕಲಿತ ಪದಗಳನ್ನು ಬಳಸಿ ಒಂದು ಪಿರಮಿಡನ್ನು ರಚನೆ ಮಾಡಿ ಅಂತ ಹೇಳಿದ್ದಾರೆ. ಪದಬಾಣ ಮತ್ತು ಬಾಣದ ಪದ ಅಂಥೇಳಿ ಇಲ್ಲಿ ಕ ಅಂತ ಕೊಟ್ಟರೆ, ಈ ಒಂದು ಕ ಸಹಾಯದಿಂದ ನಾವು ಮಾಡ್ತಾ ಹೋಗುವಂಥದ್ದು. ಕಾವ್ಯ ನೋಡ್ರಿ, ಇಲ್ಲಿ ಕಾವ್ಯ, ಕಾಲ, ಕಾಟ, ಕಾಳು, ಕಾಗೆ, ಈ ರೀತಿ ನಾವೇನು ಮಾಡಬೇಕು, ಬರೆದಿರುವಂಥದ್ದು. ಇಲ್ಲಿ ಸು ಅಕ್ಷರವನ್ನು ಕೊಟ್ಟರೆ ಅದೇ ರೀತಿ ಸು ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನು ಬರೆದಿರುವಂಥದ್ದು. ಪದದೊಳಗಿನ ಪದ, ಇಲ್ಲೊಂದು ಪದವನ್ನು ಕೊಟ್ಟಿದ್ದಾರೆ, ಆ ಪದದೊಳಗೆ ಬರುವಂತಹ ಪದಗಳನ್ನು ಮಾಡುವಂಥದ್ದು. ಆ ಪದದೊಳಗೆ ಬರುವಂತಹ ಪದಗಳನ್ನು ಪುನಃ ನಾವೇನು ಮಾಡಬೇಕು, ಮಾಡುವಂಥದ್ದನ್ನು ಇಲ್ಲಿ ನೋಡ್ಬೋದು ನೀವು. ಇನ್ನು ವಿಶೇಷವಾಗಿ ಅದರಲ್ಲಿ ಹುಡುಕಿರ ಸಿಗ್ತವೆ ಪದಗಳು ಮಾಡ್ಬೋದು. ಇದು ಒಂದು ಮಾದರಿ ಅಷ್ಟೇ. ಹಂತಕ್ಷರಿಯ ಪದ ಅಂದರೆ ಹಂತಕ್ಷರ ನಾವು ಆಡ್ತಿದ್ವಲ್ಲ, ಹಾಡುಗಳು ಆಡ್ತೀವಲ್ಲ, ಅದೇ ರೀತಿ ಇಲ್ಲಿ ಯಾ ಬಂದಿದೆ, ಇಲ್ಲಿ ಯಾ ಬಂದಿದೆ, ಇಲ್ಲಿ ನಾ ಬಂದಿದೆ, ಇಲ್ಲಿ ನಾ ಬಂದಿದೆ, ಇಲ್ಲಿ ರಾ ಬಂದಿದೆ, ಇಲ್ಲಿ ರಾ ಬಂದಿದೆ, ಇಲ್ಲಿ ತಾ ಬಂತು, ಇಲ್ಲಿ ಮೊದಲಿಗೆ ತಾ ಬಂತು. ಇವನ್ನೇ ಅಂತ್ಯಕ್ಷರಿಯನ್ನು ಇಲ್ಲಿ ನಾವು ಕಾಣುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದೇ ರೀತಿ ನೀವು ಇವನ್ನೇ ಬಳಸಬೇಕು ಅಂತೇನಿಲ್ಲ, ಇದಕ್ಕೂ ಚೆನ್ನಾಗಿ ನೀವು ಬಳಸಿದರೆ ಇನ್ನೂ ಹೊಸ ಪದಗಳು ಇಲ್ಲಿ ಹುಟ್ಟುವಂತಹ ಚಾನ್ಸಸ್ ಭಾಳ ಇರ್ತವೆ. ನೀವೇನು ಮಾಡ್ಬೋದು, ಇನ್ನೂ ಅತ್ಯುತ್ತಮವಾಗಿ ಮಾಡ್ಬೋದು ಇದನ್ನು.
ಪದಬಂಧನ. ನೆಕ್ಸ್ಟ್ ಪದ ಹುಡುಕಾಟ. ಇದರೊಳಗೆ ಒಂದು 8 ಪದ ಇದ್ದಾವೆ. ಪದಗಳನ್ನು ಹುಡುಕ್ಬೇಕು. ಅಂದರೆ ಒತ್ತಕ್ಷರ ಇರುವಂತಹ ಪದಗಳನ್ನು ಹುಡುಕಬೇಕು. ನೋಡಿರಿ, ಇಲ್ಲಿ ಸಂಭ್ರಮ, ಇದಕ್ಕೆ ಒತ್ತಕ್ಷರ ಇದೆ. ರಕ್ತ ಒತ್ತಕ್ಷರ ಇದೆ. ಈ ರೀತಿ ನಾವೇನು ಮಾಡಬೇಕು, ಇವುಗಳನ್ನು ವೃತ್ತವನ್ನು ಹಾಕೋದ್ರ ಜೊತೆಗೆ, ನೀವು ವೃತ್ತ ಹಾಕಲಿದ್ರೂ ಪರವಾಗಿಲ್ಲ, ಆದರೆ ಅಲ್ಲಿ ಹಾಕಿರುವಂತಹ ಗುಡಿಸಿರುವಂತಹ ಪದಗಳನ್ನು ನಾವೇನು ಮಾಡಬೇಕು, ನೀವು ಇಲ್ಲಿ ಬರೀಬೇಕು. ಇಲ್ಲಿ ಸುಳಿವು ಅಕ್ಷರಗಳನ್ನು ಬಳಸಿ ಪದಗಳನ್ನು ಪೂರ್ಣಗೊಳಿಸಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಇವು ಯಾವ್ಯಾವುದಕ್ಕೆ ಅರ್ಥಗರ್ಭಿತವಾಗಿ ಪದ ಆಗುತ್ತೆ, ಆ ಪದಕ್ಕೆ ಏನು ಮಾಡಬೇಕು, ಇವುಗಳನ್ನು ಜೋಡಿಸಿ ಬರೀಬೇಕು. ನೆಕ್ಸ್ಟ್ ವಾಕ್ಯ ರಚನೆ. ಇಲ್ಲಿ ರಾಜು ಶಾಲೆಗೆ ಹೋದನು, ರಾಜು ಊರಿಗೆ ಹೋದನು ಅಂತಲೇ ಬರ್ತಿದೆ. ಅಂದರೆ ಇಲ್ಲಿ ಏಕವಚನ ಮತ್ತು ಬಹುವಚನ. ಇಲ್ಲಿ ಹುಡುಗಿಯರಿದ್ದಾರೆ. ಹುಡುಗಿಯರು ಅಂದರೆ ಭಾಳ ಜನ ಇರೋದ್ರಿಂದ ನಾವು ಹುಡುಗಿಯರು ಸಂತೆಗೆ ಹೋದರು ಅಂತ ಬಳಸಬೇಕಾಗತ್ತೆ. ಇಲ್ಲಿ ಹುಡುಗರು ಅಷ್ಟೇ, ಹುಡುಗರು ಸಂತೆಗೆ ಹೋದರು, ಹುಡುಗರು ಕಾಡಿಗೆ ಹೋದರು. ಹೌದಾ? ಹುಲಿಯು ಅಂತ ಬಂದಾಗ ಇಲ್ಲಿ ಒಂದು ಪ್ರಾಣಿ ಮಾತ್ರ ಇದೆ, ಹುಲಿ. ಆಗ ನಾವು ಹುಲಿಯು ಕಾಡಿಗೆ ಹೋಯಿತು ಅಂತ ಬಳಸುವಂಥದ್ದು. ಇವುಗಳನ್ನೇ ನಾವೇನು ಮಾಡಬೇಕು, ಇಲ್ಲಿ ಬರೀಬೇಕು. ಇದು ಭಾಷಾ ಕೌಶಲ್ಯವನ್ನು ಹೆಚ್ಚಲಿಕ್ಕೆ ಇದು ಅತ್ಯಂತ ಉತ್ತಮವಾದ ಮಾರ್ಗ. ಚಿತ್ರವನ್ನು ನೋಡಬೇಕು, ಅದರ ಬದಲಿಗೆ ಪದಗಳನ್ನು ಸೇರಿಸಿ ಬರೀಬೇಕು. ಅಂದರೆ ಈ ಚಿತ್ರ ಇದೆಯಲ್ಲ, ಚಿತ್ರದ ಬದಲು ಪದವನ್ನು ಬಳಸಬೇಕು. ಇಲ್ಲಿ ಆನೆ ಚಿತ್ರ ಇದೆ, ಆನೆ ಕಬ್ಬನ್ನು ತಿನ್ನುತ್ತದೆ. ಇಲ್ಲಿ ಪ್ರಾಣಿಗಳ ಚಿತ್ರ ಇದ್ದಾವೆ, ಇಲ್ಲಿ ಮಕ್ಕಳ ಚಿತ್ರ ಇದೆ. ಈ ರೀತಿ ಬರೆಯುವಂಥದ್ದು. ವಾಕ್ಯ ರಚನೆ ಅಂದರೆ ಇಲ್ಲಿ ಸಂಖ್ಯಾ ಸುಳಿವಿನ ಸಹಾಯದಿಂದ ಗಾದೆಯನ್ನು ಹುಡುಕಿ ಬರೀಬೇಕು. ಇಲ್ಲಿ ಸಂಖ್ಯೆಯನ್ನು ಕೊಟ್ಟರೆ ಈ ಸಂಖ್ಯೆಗೆ ಯಾವುದು ಗಾದೆ ಮಾತು ಬರ್ತೈತೆ ಅದನ್ನು ಬರೀಬೇಕು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ಮನೆಯ ಮೊದಲ ಪಾಠಶಾಲೆ. ಅಂದರೆ ಅಲ್ಲಿರುವಂಥ ನಂಬರ್ಸ್ಗಳಿಗೆ ಹುಡುಕಿ ನಾವು ಬರೆಯುವಂಥದ್ದು. ಮುಂದಾಲೋಚನೆ ಅಂದರೆ ನಮಗೆ ಯಾವಾಗಲೂ ಕೂಡ ನಾಳೆ ಏನಾಗುತ್ತೆ, ನಾಡ್ದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪನಾದ್ರೂ ನಮಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ಇರುವಂತಹ ಒಂದು ಕತೆ. ಈ ಕಥೆಯಲ್ಲಿ ಅಭ್ಯಾಸವನ್ನು ನೋಡ್ತಾ ಹೋಗಿದ್ರೆ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಅಂತಿದೆ. ಇದಕ್ಕೆ ಗುರುತು ಹಾಕಬೇಕು, ಇದಕ್ಕೆ ಗುರುತು ಹಾಕಬೇಕು, ಇದಕ್ಕೆ ಗುರುತು ಹಾಕಬೇಕು, ಆಮೇಲೆ ನಂತರ ಇದಕ್ಕೆ ಗುರುತು ಹಾಕಬೇಕು. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಯೋಚಿಸಿ ಉತ್ತರಿಸುವಂಥ, ಅಂದರೆ ಇಲ್ಲಿ ಅನ್ವಯ ಮಾಡಿರುವಂಥದ್ದು ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ಕೊಳ್ಬೇಕು. ರೈತ ಅಥವಾ ಗೀಜುಗನ ಜಾಗದಲ್ಲಿ ನೀನಿದ್ದಿದ್ರೆ ಏನು ಮಾಡ್ತಿದ್ದೆ? ರೈತನ ಜಾಗದಲ್ಲಿ ಕಥೆಯನ್ನು ಕೇಳಿದೆಲ್ಲ, ಇಲ್ಲಿ ರೈತ ಅಥವಾ ಗೀಜುಗನ ಜಾಗದಲ್ಲಿ ನೀನಿದ್ರೆ ಏನು ಮಾಡ್ತಿದ್ದೆ ಅನ್ನೋದ್ರ ಬಗ್ಗೆ ನೀನು ಇಲ್ಲಿ ಸಂಪೂರ್ಣವಾಗಿ ಏನು ಮಾಡಬೇಕು, ಮುದ್ದಾಗಿ 4 ಲೈನನ್ನು ಬರೀಬೇಕು. ಮತ್ತು ಈ ಕಥೆಯಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು, ಸನ್ನಿವೇಶ ಯಾವುದು, ಅಥವಾ ನಿನಗೆ ಇಷ್ಟವಾದ ಸನ್ನಿವೇಶ ಯಾವುದು ಅಥವಾ ಪಾತ್ರ ಯಾವುದು ಅನ್ನೋದ್ರ ಬಗ್ಗೆ ನಾವೇನು ಮಾಡಬೇಕು, ಇಲ್ಲಿ ನಾವು ಬರೀಬೇಕು. ನಮ್ಮ ಪುಸ್ತಕದಲ್ಲಿ ಮುದ್ದಾಗಿ ಏನು ಮಾಡಬೇಕು, ಬರೆದುಕೊಳ್ಬೇಕು. ಮೊದಲು ಕೆಲಸ ಮಾಡುವೆ, ಮೊದಲು ನಾನು ಏನು ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಂತ ಇಲ್ಲಿ ಇರುವಂತಹ ಒಂದು ಕಥೆಯ ರೂಪದಲ್ಲಿರುವಂತಹ ಪದ್ಯ. ಈ ಪ್ರಶ್ನೆಗಳಿಗೆ ಉತ್ತರಿಸು. ಮಗು ಅಮ್ಮನಿಂದ ಏನನ್ನು ತರುವೆನೆಂದು ಇರುವೆಗೆ ಹೇಳಿತು. ಏನಂತ ಹೇಳುತ್ತೆ? ಕರಿಣಿ ಬೆಲ್ಲ ತರುವೆ ಅಂತೇಳಿ ಹೇಳುತ್ತೆ. ನಾಯಿ ಆಟವಾಡಲು ಬರುವುದಿಲ್ಲ ಎಂದು ಹೇಳೋದ ಕಾರಣವೇನು ಅಂತಂದರೆ, ಅನ್ನ ಹಾಕಿದವನ ಮನೆಯನ್ನು ನಾನು ಕಾಯುತ್ತಿರುವೆ, ಹಾಗಾಗಿ ನಾನು ಆಟ ಆಡೋಕ್ಕೆ ಬರಲ್ಲ ಅಂತ ಹೇಳುತ್ತೆ. ಇರುವೆ ಆಟಕ್ಕೆ ಬರುವಂತೆ ಮಾಡಲು ಏನು ಮಾಡುವೆ? ಇರುವೆ ಆಟಕ್ಕೆ ಬರುವಂತೆ ನಾನು ಅಮ್ಮನ ಹತ್ರ ಹೋಗಿ ಏನು ಮಾಡ್ತೀನಿ, ಕರಿಣಿ ಬೆಲ್ಲವನ್ನು ಇಸ್ಕೊಂಡು ಬರ್ತೀನಿ ಅಂತ ಹೇಳ್ತೆ. ಮಗು ಕೊನೆಯಲ್ಲಿ ತೆಗೆದುಕೊಂಡ ತೀರ್ಮಾನವೇನು, ಏಕೆ? ಮಗು ಕೊನೆಯಲ್ಲಿ ಓದು ಬರಹ ಮುಗಿಸ್ಕೊಂಡು ಉಳಿದ ಸಮಯದಲ್ಲಿ ನಾನು ಆಟ ಆಡುವೆ ಅಂತೇಳಿ ಒಂದು ತೀರ್ಮಾನ ತಗೊಂತೈತೆ. ಏಕೆಂದರೆ ಇರುವೆ, ನಾಯಿ, ಜೇನು, ಕೋಗಿಲೆ ಇವೆಲ್ಲ ತಮ್ಮ ಕೆಲಸದಲ್ಲಿ ನಿರತವಾಗಿದ್ವು. ಇಲ್ಲಿ ಪದ್ಯದಲ್ಲಿ ಬಂದಿರುವಂತಹ ಹೆಸರನ್ನು ಸೂಚಿಸುವಂತಹ ಪದಗಳು ಯಾವುವು ಅಂತಂದರೆ ಮಗು, ಇರುವೆ, ನಾಯಿ, ಜೇನು, ಕೋಗಿಲೆ. ಅಂದರೆ ಇಲ್ಲಿ ಹೆಸರು ಸೂಚಿಸುವ ಪದಗಳು. ಪದ್ಯದಲ್ಲಿರುವ ಕೆಲಸ ಸೂಚಿಸುವಂತಹವು, ಕೆಲಸವನ್ನು ಸೂಚಿಸುವಂಥವು ಯಾವುವು ಅಂತ ಕೇಳಿದ್ದಾರೆ. ತರುವೆ, ಕರೆಯ, ಹಾಡುವೆ, ಕಾಯುವುದು, ಹಾಕುವುದು, ಹೋಗುವುದು, ಮಾಡುವೆ ಇವೆಲ್ಲವೂ ಕೂಡ ಕೆಲಸ ಸೂಚಿಸುವಂತಹ ಪದಗಳು. ಒಗಟಿನ ಆಟ ಅಂದರೆ ಈ ಒಗಟನ್ನು ಬಿಡಿಸ್ಬೇಕು, ಕೊಟ್ಟಿದ್ದಾರೆ ಅವ್ರನ್ನ ಬಿಡಿಸ್ಬೇಕು. ನೀನೊಂದೆರಡು ಒಗಟವನ್ನು, ಮುದ್ದಾಗಿರುವಂತಹ ಒಗಟನ್ನು ಅಜ್ಜಿ ಹತ್ರ ಅಥವಾ ಅಜ್ಜನ ಹತ್ರ ಹೇಳಿಸ್ಕೊಂಡು ನೀನು ಪುಸ್ತಕದಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಪ್ರಾಸಪದಕ್ಕೆ ಬಂದರೆ ಈ ಪ್ರಾಸಪದಗಳನ್ನು ನಾವಿಲ್ಲಿ ಹಾಕಿರೋದನ್ನು ನೋಡ್ಬೋದು. ಹಣ್ಣು ಗಿಣ್ಣು, ಕೊಟ್ಟು ಬಟ್ಟು, ಸಮಾನ ವಿಮಾನ ಇವೆಲ್ಲವೂ ಕೂಡ ಪ್ರಾಸಪದಗಳು.
ಆರೋಗ್ಯವೇ ಭಾಗ್ಯ. ಸಾಮ್ಯತೆ ಅಂದರೆ ಒಂದಕ್ಕೊಂದನ್ನು ಏನಿದೆ, ಇಲ್ಲೇನಾಗಿದೆ, ಇಲ್ಲೇನಾಗಿದೆ, ಇಲ್ಲೆಷ್ಟು ಬಾತುಗಳಿದ್ದಾವೆ, ಇಲ್ಲೆಷ್ಟಿದ್ದಾವೆ, ಇಲ್ಲಿ ಯಾವ ಥರ ಚಿತ್ರ ಇದೆ, ಇಲ್ಲಿ ಯಾವ ಥರ ಚಿತ್ರ ಇದೆ, ಇವಕ್ಕೆರಡಕ್ಕೂ ಕೂಡ ಸಾಮ್ಯತೆಯನ್ನು ನೋಡುವಂಥದ್ದು. ಎರಡೂ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಇರುವಂಥ ಅಂಶಗಳನ್ನು ನಾವಿಲ್ಲಿ ಪಟ್ಟಿ ಮಾಡಬೇಕು. ಅದು ನೋಡಿಬಿಟ್ಟು ನಾವೇನು ಮಾಡಬೇಕು, ಬರೀಬೇಕು. ನೆಕ್ಸ್ಟ್ ವ್ಯತ್ಯಾಸ. ಈ ಎರಡೂ ಚಿತ್ರಗಳಲ್ಲಿರುವಂತಹ ವ್ಯತ್ಯಾಸವನ್ನು ನೋಡಬೇಕು. ಇಲ್ಲಿ ಮನೆ ಇದೆ, ಇಲ್ಲಿ ಮನೆ ಇದೆ, ಇಲ್ಲಿ ಬಾಕ್ಲಿದೆ, ಇಲ್ಲಿ ಬಾಕ್ಲಿದೆ, ಇಲ್ಲಿ ಸೂರ್ಯ ಇದ್ದಾನೆ, ಅಥವಾ ಇವನು ಸೂರ್ಯ ಈ ಕಡೆ ಇದ್ದಾನ, ಇಲ್ಲ ಸೂರ್ಯ ಇಲ್ಲೆಲ್ಲಿದ್ದಾನೆ, ವ್ಯತ್ಯಾಸಗಳನ್ನು ನೋಡಬೇಕು. ಇಲ್ಲಿ ಒಂದು ಬಕೆಟು ಕುರಿ ಮರಿ ಐತೆ, ಇಲ್ಲಿ ಒಂದು ಬಕೆಟು ಆಕಳು ಮರಿ ಐತಾ, ಇಲ್ಲೆಷ್ಟಿದ್ದಾವೆ ಇವು ಕೋಳಿ ಮರಿಗಳು ಎಷ್ಟಿದ್ದಾವೆ, ಇವೆಲ್ಲವನ್ನೂ ಕೂಡ ಗಮನಿಸಿ ವ್ಯತ್ಯಾಸ ಏನಾಗಿದೆ ಅಂತೇಳಿ ನಾವೇನು ಮಾಡಬೇಕು, ಇಲ್ಲಿ ದುಂಡಾಗಿ ಮುದ್ದಾಗಿ ಏನು ಮಾಡಬೇಕು, ಅವುಗಳನ್ನು ಬರಿಬೇಕು. ಸರಣಿ ಚಿತ್ರದ ಸನ್ನಿವೇಶ. ಇಲ್ಲಿ ನೋಡ್ರಿ, ಇಲ್ಲಿ ಹುಣಸೆ ಮರದ ಹತ್ರ ಮಕ್ಕಳು ಹುಣಸೆ ಹಣ್ಣನ್ನು ಕಿತ್ಕೊಂತಿದ್ದಾರೆ, ನಂತರ ಹುಣಸೆಗಳನ್ನೆಲ್ಲ ಜೋಡಿಸ್ಕೊಂಡು ಒಂದಾದರೂ, ಆಮೇಲೆ ಇಲ್ಲಿ ಏನೋ ಕುಟ್ತಿದ್ದಾರೆ, ಆಮೇಲೆ ಎಲ್ಲರೂ ಕೂಡ ತಿಂತಿದ್ದಾರೆ. ಅದನ್ನೇ ಚಿತ್ರ ಸನ್ನಿವೇಶವನ್ನು ಕುರಿತು ಬರೆಯೋಣ ಅಂಥೇಳಿ ಆ ಮಕ್ಕಳು ಹುಣಸೆ ಮರದ ಹತ್ರ ಹೋಗಿ ಆ ಒಂದೆಲ್ಲ ಹುಣಸೆಗಳನ್ನು ದುಂಡು ಮಾಡಿ ಚಿಗಳಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದಕ್ಕೇನೇನು ಬೇಕಾಗುತ್ತೆ, ಉಪ್ಪು, ಖಾರದ ಪುಡಿ, ಜೀರಿಗೆ, ಬೆಲ್ಲ ಎಲ್ಲವನ್ನು ಕುಟ್ಟಿ ಚಿಗಣಿ ಮಾಡ್ತಾರೆ. ನಂತರ ಚಮಚಕ್ಕೆ ಅದನ್ನು ಅಂಟಿಸ್ಕೊಂಡು ಏನು ಮಾಡ್ತಾರೆ, ಕುಪ್ಪಳಿಸುತ್ತಾ ನಗುತ್ತಾ ಖುಷಿಯಿಂದ ತಿಂತಾರೆ. ನೀವು ಇದನ್ನು ಮಾಡಿದ್ರಲ್ವಾ ಮಕ್ಕಳೇ, ಅದನ್ನೇ ನಾವಲ್ಲಿ ಬರೀಬೇಕು. ಮುಂದೇನಾಗುತ್ತೆ ಅನ್ನೋದನ್ನು ನಾವೇನು ಮಾಡಬೇಕು, ಇಲ್ಲಿ ಇವರಿಷ್ಟು ಕಥೆಯನ್ನು ಕೊಟ್ಟಿದ್ದಾರೆ, ಮುಂದಲು ಕಥೆಯನ್ನು ನಾವೇ ರಚಿಸಬೇಕು. ಇಲ್ಲಿ ನಾವು ರಚಿಸಿರೋದನ್ನು ನಾವಿಲ್ಲಿ ನೋಡ್ಬೋದು. ಚಿತ್ರಕ್ಕೊಂದು ಕತೆ. ಈ ಚಿತ್ರವನ್ನು ಗಮನಿಸಿ ಕತೆ ಹೇಳೋಣ, ಅಥವಾ ಒಂದು ಚಿಕ್ಕದಾಗಿ ಒಂದು ಕಥೆಯನ್ನು ಬರೆಯೋಣ. ನೋಡ್ರಿ, ಇಲ್ಲಿ ಬಾಲಾಟ ಆಡ್ತಿದ್ದಾರೆ, ಇಲ್ಲಿ ಇವನು ಬಲೂನನ್ನು ಕಟ್ತಿದ್ದಾನೆ, ಇಲ್ಲಿ ಅಜ್ಜ ಅಡುಗೆ ಮಾಡ್ತೈತೆ, ಇಲ್ಲಿ ಇವರಿಬ್ಬರು ಮಾತಾಡ್ತಿದ್ದಾರೆ, ಇಲ್ಲಿ ತರಕಾರಿ ಹೆಚ್ಚುತ್ತಿದ್ದಾರೆ, ಇಲ್ಲಿ ತರಕಾರಿ ತಂದು ಕೊಡ್ತಿದ್ದಾರೆ, ಹೆಚ್ಚಕ್ಕಿರೋ ಪುಟ್ಟಿ ನೋಡ್ಬೋದು. ಇದನ್ನೆಲ್ಲವನ್ನು ನೋಡಿ ನಿಮ್ಮದೇ ಆದ ಒಂದು ಅಭಿಪ್ರಾಯದ ಮೂಲಕ ಒಂದು ಒಳ್ಳೆಯ ಕಥೆಯನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ರಿ ಅಂತ ಹೇಳ್ತಾ, ಇಷ್ಟು ಸೇತುಬಂಧದ ವಿಷಯಗಳು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಕಾಡಿಗೊಂದು ಟಿವಿ ತರೋಣ. ಇದು 3ನೇ ತರಗತಿಯ ಕನ್ನಡ. ಬರುವಂತಹ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ಗೆ ಬರುವಂತಹ ವಾಕ್ಯಗಳನ್ನು ರಚಿಸೋಣ ಅಂತೇನಿದೆ. ಇದರಲ್ಲಿ ಇಲ್ಲೊಂದು ಪದವನ್ನು ಕೊಟ್ಟಿರ್ತಾರೆ, ಕಾಡು ಅಂತ. ಅವರಿಗಾಗಲೇ 2 ಪದಗಳನ್ನು ಬರೆದಿದ್ದಾರೆ. ಕಾಡಿಗೆ ಸಂಬಂಧಪಟ್ಟಂತೆ ವಾಕ್ಯವನ್ನು ರಚನೆ ಮಾಡಿದ್ದಾರೆ. ನಮ್ಮ ಊರಿನಲ್ಲಿ ಒಂದು ದೊಡ್ಡ ಕಾಡು ಇದೆ ಅನ್ನೋದ್ರ ರಚನೆ ಮಾಡಿದ್ದಾರೆ. ಅದೇ ರೀತಿ ಕಾಡು ಇದ್ದರೆ ಮಳೆ, ಮಳೆ ಇದ್ದರೆ ಬೆಳೆ, ಅದೇ ರೀತಿ ಕಾಡು ಇದ್ದರೆ ನಾಡು. ಈ ರೀತಿ ಮನೋರಂಜನೆಯನ್ನು ಕೇಳಿದರೆ, ಸಿನಿಮಾ ನೋಡುವುದರಿಂದ ಮನೋರಂಜನೆ ಇದೆ, ಈ ಪದ ಬರಬೇಕು. ಸಮೂಹ, ಕುಟುಂಬವು ಸಮೂಹದ ಒಂದು ಘಟಕ. ವಾರ್ತೆ, ಪ್ರತಿದಿನ ವಾರ್ತೆಯನ್ನು ನಾವು ಕೇಳಬೇಕು. ಇವು ನಾವು ಪ್ರಮುಖವಾಗಿ ಬರುವಂತಹ ಪದಗಳು. ಇವನ್ನೇ ಬರೀಬೇಕು ಅಂತಿನಲ್ಲಿ ನೀವು ಮಾದರಿಯಾಗಿರುವಂಥದ್ದು. ಇಲ್ಲಿ ಕಥೆಯಲ್ಲಿ ಬಂದಿರುವಂಥ ಹೆಸರು ಸೂಚಿಸುವ ಪದಗಳನ್ನು ನಾವಿಲ್ಲಿ ಬರೀಬೇಕು. ನೀವು ಗಮನಿಸಿದ ಇತರ ಸೂಚಿಸುವಂಥ ಪದಗಳು ಇಲ್ಲಿದ್ದಾವೆ. ಇವುಗಳಲ್ಲಿ ಅವುಗಳನ್ನು ಆರಿಸಿ ಇಲ್ಲಿ ಏನು ಮಾಡಬೇಕು, ಬರೀಬೇಕು. ಕಥೆಯಲ್ಲಿ ಬಂದಿರುವಂಥ ಕೆಲವು ಕೆಲಸವನ್ನು ಇಲ್ಲಿ ನೋಡ್ರಿ, ಇಲ್ಲಿ ಹೆಸರು ಆಯಿತು, ಈಗ ಕೆಲಸ ಅಂದರೆ ನಾವೇನು ವರ್ಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸೂಚಿಸುವಂಥ ಪದಗಳನ್ನು ಇದರಲ್ಲಿ ಆಯ್ದುಕೊಂಡು ಬರೀಬೇಕಾಗ್ತದೆ. ಸನ್ನಿವೇಶವನ್ನು ನೋಡಿ ಮಾತನಾಡೋಣ ಮತ್ತು ಬರೆಯೋಣ. ಒಂದು ಊರಿನಲ್ಲಿ ಜಾತ್ರೆ ನಡೆಯುತ್ತಿದೆ. ಬಹಳ ಜನರು ಸೇರಿದ್ದಾರೆ. ಅವರು ರಥವನ್ನು ಮುಂದಕ್ಕೆ ಎಳೆಯುತ್ತಿದ್ದಾರೆ. ಜಾತ್ರೆಯ ರಥ ಬೀದಿಯಲ್ಲಿ ಡೊಳ್ಳು ಕುಣಿತ, ನೃತ್ಯ, ವೀರಗಾಸೆ ಮಾಡ್ತಾ ಅವ್ರೇನು ಮಾಡ್ತಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಈ ರೀತಿ ಮುದ್ದಾಗಿ ಬರೆಯುವಂಥದ್ದು. ನೆಕ್ಸ್ಟ್ ಇಲ್ಲಿ ಒಂದು ಸಂತೆಯ ರೂಪದಲ್ಲಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಒಂದು ಊರಿನಲ್ಲಿ ಸಂತೆ ನಡೀತಿದೆ. ಆ ಸ್ಥಳದಲ್ಲಿ ರೈತರು, ವ್ಯಾಪಾರಿಗಳು ಎಲ್ಲರೂ ಕೂಡ ಇದ್ದಾರೆ. ಅಲ್ಲಿ ಗ್ರಾಹಕರು ಕೂಡ ಇದ್ದಾರೆ, ತರಕಾರಿಯನ್ನು ಕೊಳ್ಳುವಂಥವ್ರು ಇದ್ದಾರೆ, ಹೌದ್ರಾ. ಆಮೇಲೆ ಸಂತೆಯ ಬೀದಿಯಲ್ಲಿ ಆ ಕಡೆಯಿಂದ ಈ ಕಡೆ ಅಂತ ಓಡಾಡ್ತಾ ನೋಡುವವರು ಇದ್ದಾರೆ. ಇವ್ರನ್ನೆಲ್ಲರನ್ನೂ ಕೂಡ ನಾವಿಲ್ಲಿ ಗಮನಿಸುವಂಥದ್ದು, ಆ ಚಿತ್ರವನ್ನು ನೋಡಿ ನಾವು ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ಇಲ್ಲಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಅಂದರೆ ಗದ್ಯ ಭಾಗವನ್ನು ಓದ್ಕೊಂಡು ಇಲ್ಲಿ ಉತ್ತರಗಳನ್ನು ಬರೀಬೇಕು. ಮೀನುಗಳನ್ನು ಹಿಡಿಯಲು ಸೋಮು ಯಾವ ಉಪಾಯ ಮಾಡಿದ? ಕಾಲು ಚೀಲಗಳನ್ನು ತೆಗೆದುಕೊಂಡು ಹೋಗ್ಬಿಟ್ರೆ ಮೀನನ್ನು ಹಿಡಿಬೋದು ಅಂತೇಳಿ ಅವನು ಯೋಚನೆ ಮಾಡ್ತಾನೆ. ಕಾಲು ಚೀಲವನ್ನು ನೋಡಿ ಸೋಮು ಏಕೆ ಗಾಬರಿಗೊಂಡ? ಅವು
ಬೇಗ ಬೇಗನೆ ಕುಪ್ಪಳಿಸುತ್ತಾ ಹೊರಟಿದ್ದನ್ನು ನೋಡಿ ಅವನಿಗೆ ಗಾಬರಿ ಆಯಿತು. ನಾವು ಭಾಗವಹಿಸಿದ ಹುಟ್ಟುಹಬ್ಬದ ಆಚರಣೆ ಬಗ್ಗೆ ಮಾತನಾಡೋಣ. ನೋಡ್ರಿ, ಒಂದು ಮಗು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದೆ, ಅದ್ರ ಬಗ್ಗೆ ನಾವೇನು ಮಾಡ್ಬೇಕಿಲ್ಲಿ ಮಾತಾಡಬೇಕು. ನೋಡಿ, ಈ ಹುಟ್ಟುಹಬ್ಬದ ಟೋಪಿಗಳನ್ನು ನೋಡ್ಬೋದು, ಇಲ್ಲಿ ಗಿಟಾರ್ ಬಾರಿಸ್ತಿರುವಂಥದ್ದು, ಪೀಪಿ ಓದ್ತಿರುವಂಥದ್ದು ಅಲ್ವಾ, ಇಲ್ಲಿ ನಗ್ತಿರುವಂಥದ್ದು, ಕೇಕ್ ಇರುವಂಥದ್ದು. ಈ ಹುಟ್ಟುಹಬ್ಬದ ಆಚರಣೆ ಬಗ್ಗೆ ನಾವೇನು ಮಾಡಬೇಕು, ಮಾತಾಡಬೇಕು. ನಮ್ಮ ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ಗೆಳೆಯರೊಂದಿಗೆ ಮಾತನಾಡಬೇಕು. ಒಂದು ಕಾರ್ಯಕ್ರಮದ ಬಗ್ಗೆ ಬರೆಯೋಣ, ಯಾವುದಾದ್ರೂ ಒಂದು ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ನಾವು ಬರೆಯೋಣ. ನಾವಿಲ್ಲಿ ಗೌರಿ ಗಣೇಶ ಹಬ್ಬದ ಬಗ್ಗೆ ಬರೆದಿರುವುದನ್ನು ನೀವಿಲ್ಲಿ ನೋಡ್ತೀರಾ. ಸುಳಿವುಗಳನ್ನು ಗಮನಿಸಿ ನಮ್ಮ ಇಷ್ಟವಿಲ್ಲದ ಬಗ್ಗೆ ಪಟ್ಟಿ ಮಾಡಿ ಗೆಳೆಯರೊಂದಿಗೆ ಮಾತನಾಡು. ಇಷ್ಟವಾದದ್ದು ಇಲ್ಲಿ ಏನೇನು ಇಷ್ಟ ಆಗ್ತವೆ ಇದನ್ನು ಪಟ್ಟಿ ಮಾಡಬೇಕು. ಇಷ್ಟವಿಲ್ಲದನ್ನು ಇಲ್ಲಿ ಬರೀಬೇಕು. ಸನ್ನಿವೇಶವನ್ನು ಗಮನಿಸಿ ಮಾತನಾಡೋಣ ಮತ್ತು ಬರೆಯೋಣ ಅಂಥೇಳಿ. ಇಲ್ಲಿ ಸನ್ನಿವೇಶ ಇದೆ, ಇದನ್ನು ಏನು ಮಾಡಬೇಕು, ನಾವು ನೋಡಬೇಕು, ಬರೀಬೇಕು. ಇದೊಂದು ಉದ್ಯಾನವನ, ಇಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಮಾಡಬೇಕು, ನೀವು ಬರೀಬೇಕು. ನೆಕ್ಸ್ಟ್ ಇಲ್ಲಿ ಹೊಲ ಇದೆ, ಹೊಲದ ಬಗ್ಗೆ ನೀವೇನು ಮಾಡಬೇಕು, ಇಲ್ಲಿ ಮಾತನಾಡಬೇಕು. ಇಲ್ಲೇನು ಮಾಡಬೇಕು, ಮಾತನಾಡಬೇಕು. ನೆಕ್ಸ್ಟು ಇಷ್ಟವಾದ ಕಾರ್ಯಕ್ರಮಗಳ ಬಗ್ಗೆ ಬರೀಬೇಕು, ಇಷ್ಟವಿಲ್ಲದ ಕಾರ್ಯಕ್ರಮಗಳ ಬಗ್ಗೆ ಬರೀಬೇಕು. ಇಲ್ಲಿ ಚಿತ್ರಗಳ ಸಹಾಯದಿಂದ ಬಣ್ಣ ಹಾಕಿರುವ ಪದಗಳ ಬದಲಿಗೆ ಕನ್ನಡದ ಪದಗಳನ್ನು ಬಳಸಿ ಮಾತನಾಡೋಣ ಮತ್ತು ಬರೆಯೋಣ. ಇಲ್ಲೇನು ಚಿತ್ರ ಕೊಟ್ಟಿದ್ದಾರೆ, ಇದ್ರ ಬದಲಾಗಿ ನಾವೇನು ಮಾಡಬೇಕು, ಅಲ್ಲಿ ಹೊಸ ಪದವನ್ನು, ಚಿತ್ರದ ಪದವನ್ನು ಬಳಸಿ ಮಾತಾಡಬೇಕು. ಇಲ್ಲಿ ಸೊರವರ ಇದೆ, ಸೊರವರ. ಇಲ್ಲಿ ಹಾಲು ಇದೆ, ಹಾಲು. ಇಲ್ಲಿ ಬೆಕ್ಕು ಮತ್ತು ಹಾಲು ಇದೆ, ಅದ್ರ ಬಗ್ಗೆ ಮಾತಾಡಬೇಕು. ಇಲ್ಲಿ ಟಾಮಿ, ಅದು ನಾಯಿ ಬಾಲ ಮತ್ತು ಅಲ್ಲಾಡಿಸ್ತಿರುವಂಥದ್ದು. ಇದು ಅಲ್ಲಿ. ಅಂದರೆ ಭಾಷಾ ಕೌಶಲ್ಯವನ್ನು ಬೆಳೆಸಲಿಕ್ಕೆ ಇಲ್ಲಿ ಶಿಕ್ಷಕರು ನಿಮಗೆ ಕೆಲವೊಂದು ಪದಗಳನ್ನು ಹೇಳ್ತಾರೆ, ಉಕ್ತಲೇಖನವನ್ನು ಹೇಳ್ತಾರೆ, ಅವುಗಳನ್ನು ಇಲ್ಲಿ ನೀವು ಬರೀಬೇಕು. ಇಲ್ಲಿ ಏನಾದರೂ ತಪ್ಪಾದರೆ ಅವರು ಸರಿಪಡಿಸಿ ಶಿಕ್ಷಕರು ಇಲ್ಲಿಗೆ ಬರೆದು ತೋರಿಸ್ತಾರೆ. ನೆಕ್ಸ್ಟು ನಿಯೋಜಿತ ಕಾರ್ಯ. ನಾವು ಸಾಮಾನ್ಯವಾಗಿ ಬಳಸುವ ಪದಗಳಿಗೆ ಬೇರೆ ಬೇರೆ ಭಾಷೆಯ ಪದಗಳನ್ನು ಹಿರಿಯರ ಸಹಾಯದಿಂದ ಸಂಗ್ರಹಿಸಿ ಬರೆಯೋಣ. ನೋಡ್ರಿ, ಇಲ್ಲಿ ಒಂದು ಕೊಟ್ಟಿದ್ದಾರೆ, ನೀರು ಅಂದರೆ ಜಲ, ಪಾನಿ ವಾಟರ್ ಅಂತ ಕೊಟ್ಟಾರೆ. ಅಂದರೆ ವಾಟರ್ ಅಂದರೆ ಇಂಗ್ಲೀಷ್ ಪದ, ಪಾನಿ ಅಂದರೆ ಹಿಂದಿ ಪದ, ನೀರು ಜಲ ಅನ್ನೋದು ಕನ್ನಡ ಪದ. ಹೀಗೆ ಇವುಗಳಿಗೆ ಉಳಿದಂತಹ ಪದಗಳಿಗೆ ನಾವಿಲ್ಲಿ ಬರೆಯುವಂಥದ್ದು. ಈ ಪದಗಳನ್ನು ವಾಕ್ಯಗಳೊಂದಿಗೆ ಅರ್ಥೈಸಿಕೊಂಡು ಒಂದೊಂದು ವಾಕ್ಯವನ್ನು ರಚಿಸೋಣ. ಅಂದರೆ ಕೊಟ್ಟಿರುವಂತಹ ವಾಕ್ಯಗಳನ್ನು ರಚಿಸಿಕೊಂಡು ಏನು ಮಾಡಬೇಕು, ನಾವು ಒಂದೊಂದು ವಾಕ್ಯಗಳನ್ನು ಬರೀಬೇಕು. ಪುಚ್ಚ ಕೊಟ್ಟರೆ ನವಿಲು ಬಣ್ಣದ ಪುಚ್ಚ, ನವಿಲು ಬಣ್ಣದ ಪುಚ್ಚ ಹೊಂದಿರುತ್ತದೆ ಅಂತೇಳಿ ಕೊಟ್ಟಿರ್ತಾರೆ. ಅದೇ ರೀತಿ ಇಲ್ಲಿ ಪುಚ್ಚ ಕೊಟ್ಟರೆ ನಾವು ಹಕ್ಕಿಗಳು ಪುಚ್ಚಗಳ ಸಹಾಯದಿಂದ ಹಾರುತ್ತವೆ. ಈ ರೀತಿ ನಾವೇನು ಮಾಡಬೇಕು, ಕೊಟ್ಟಿರುವಂಥ ಪದವನ್ನು ನಮ್ಮ ವಾಕ್ಯದಲ್ಲಿ ಬರುವಂತೆ ಬಳಸಿ ಮಾಡುವಂಥದ್ದು. ಇಲ್ಲಿ ಧ್ವನಿ ಸೌಮ್ಯತೆ ಇರುವಂತಹ ಪದಗಳನ್ನು ಏನು ಮಾಡಬೇಕು, ಬರೀಬೇಕು. ಪದ್ಯವನ್ನು ಪೂರ್ಣಗೊಳಿಸಬೇಕು. ಸಚಿತ್ರ ಕಥೆಯನ್ನು ಓದೋಣ. ಇದನ್ನು ಕಥೆಯನ್ನು ಸಂಪೂರ್ಣವಾಗಿ ಓದಬೇಕು. ಚಿತ್ರಗಳ ಜಾಗದಲ್ಲಿ ಅವುಗಳ ಹೆಸರನ್ನು ಬರೀಬೇಕು. ಎಲ್ಲೆಲ್ಲಿ ಚಿತ್ರಗಳಿದ್ದಾವೆ ಆ ಜಾಗದಲ್ಲಿ ಏನು ಮಾಡಬೇಕು, ಹೆಸರನ್ನು ಬರೀಬೇಕು. ಕಥೆಯ ಮುಂದಿನ ಭಾಗವನ್ನು
ಹೇಳೋಣ. ಇಲ್ಲಿ ಕಥೆಯನ್ನು ಕೊಟ್ಟಿದ್ದಾರೆ, ನೀವು ಮುಂದಿನ ಭಾಗವನ್ನು ಹೇಳಬೇಕು. ಇದು ಅಷ್ಟೇ, ಕಥೆಯ ಮುಂದಿನ ಭಾಗವನ್ನು ಗೆಳೆಯರ ಜೊತೆ ಏನು ಮಾಡಬೇಕು, ಹಂಚ್ಕೊಳ್ಬೇಕು. ಸುಳಿವು ಅಂದರೆ ಚಿತ್ರ ಮತ್ತು ಪದಗಳನ್ನು ಆಧರಿಸಿ ಪದ್ಯವನ್ನು ಪೂರ್ಣಗೊಳಿಸೋಣ. ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ, ಇದರ ಆಧಾರದ ಮೇಲೆ ನಾವೇನು ಮಾಡಬೇಕು, ಪದ್ಯವನ್ನು ಪೂರ್ಣಗೊಳಿಸಬೇಕು. ಭಿತ್ತಿ ಪತ್ರದ ಅಂಶಗಳನ್ನು ಗಮನಿಸಿ ಚರ್ಚಿಸೋಣ ಅಂತೇಳಿ ಕೇಳಿರುವಂಥದ್ದು. ಈ ಭಿತ್ತಿಪತ್ರ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ದಡಾರ ಮತ್ತು ರುಬೇಲಾ. ಈ ಭಿತ್ತಿಪತ್ರ ಹೊಡೆಸುವಂಥ ಇಲಾಖೆ ಯಾವುದು? ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ. ನೀನು ನೋಡಿರುವಂತಹ ಭಿತ್ತಿಪತ್ರಗಳು ಸ್ವಚ್ಛತೆಯ ಆರೋಗ್ಯದ ಮಂತ್ರ, ಈ ರೀತಿ ಇರುವಂತಹ ಭಿತ್ತಿಪತ್ರಗಳನ್ನು ಹೆಸರಿಸಬೇಕು. ಕರೋನಾ ವೈರಸ್ ಭಯ ಬೇಡ, ಭಾಳಷ್ಟು ಇದ್ದಾವೆ, ನೀವು ಯಾವುದು ಅನುಕೂಲ ಆಗುತ್ತೆ ಅದನ್ನು ಏನು ಮಾಡಬೇಕು, ಬರೆಯುವಂಥದ್ದು. ಇಲ್ಲಿ ಚಿತ್ರ ಸುಳಿವು ಸಹಾಯದಿಂದ ಜಾಹೀರಾತನ್ನು ರಚಿಸಬೇಕು. ನೀವು ಟಿ ವಿಯಲ್ಲಿ ನೋಡ್ತಿರ್ತಾರಲ್ಲ ಜಾಹೀರಾತು, ಇಲ್ಲಿ ನಾವು ಮೊಬೈಲ್ ಬಗ್ಗೆ ಒಂದು ಜಾಹೀರಾತನ್ನು ಮಾಡಿರುವಂಥದ್ದು. ಇಲ್ಲಿ ಹೇಳಿದ ಜಾಹೀರಾತನ್ನು ಹಿರಿಯರ ಸಹಾಯದಿಂದ ಬರೆಯೋಣ ಅಂಥೇಳಿ. ಇದು ಬೆರಳಿಗೆ ಅಂತೇಳಿ, ಬೆರಳಿನಲ್ಲಿ ಒಂದು ವಿಶ್ವವನ್ನೇ ತುದಿ ಬೆರಳಿನಲ್ಲಿ ತೋರಿಸುವ ರೆಡ್ಮಿ ನೋಟ್ 14 ಮೊಬೈಲ್ ಫೋನ್ ಬಗ್ಗೆ ಇಲ್ಲಿ ಒಂದು ಜಾಹೀರಾತನ್ನು ನೀಡಿರುವಂಥದ್ದು. ಇದು ಅತ್ಯಾಕರ್ಷವಾಗಿದೆ, ಸುವರ್ಣ ಅವಕಾಶವಿದೆ, ತಗೊಳ್ಳಿ ಅಂತ ನಾವೇನು ಮಾಡ್ಬೇಕು, ಅದನ್ನು ಮಾರಾಟ ಮಾಡೋದ್ರಿಂದ ಜಾಹೀರಾತು ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ನೀನೊಂದು ಯಾವುದಾದ್ರೂ ಒಂದು ಗೆಳೆಯರ ಜೊತೆ ಜಾಹೀರಾತಿನ ಬಗ್ಗೆ ಒಂದು ಸಂಭಾಷಣೆಯನ್ನು ಮಾಡು ಅಂತ ಹೇಳಿರುವಂಥದ್ದು. ಇದು ಬಣ್ಣದ ಪೆನ್ಸಿಲ್ ಡೊಮಾಸ್ ಬಗ್ಗೆ ಹೇಳಿರುವಂಥದ್ದು. ಗೆಳೆಯ ಅಥವಾ ಗೆಳತಿಗೆ ಹೇಳಿರುವ, ಅಂದರೆ ಗೆಳೆಯ ಅಥವಾ ಗೆಳತಿ ಹೇಳಿರುವಂಥ ಯಾವುದಾದ್ರೂ ಒಂದು ಕಥೆಯನ್ನು ಬರೆಯೋಣ ಅಂಥೇಳಿ ಇಲ್ಲಿ ನಾನು ಇದನ್ನು ತಂದು ಕತೆ ಇರುವಂಥದ್ದು. ಇದನ್ನು ನೀವು ದುಂಡಾಗಿ ನಿಮ್ಮ ಪುಸ್ತಕದಲ್ಲಿ ಏನು ಮಾಡಬೇಕು, ಬರೆದುಕೊಳ್ಬೇಕು. ನಿಮ್ಮ ಪುಸ್ತಕದಲ್ಲಿ ಸಂಪೂರ್ಣ ದುಂಡಾಗಿ ಬರೆದುಕೊಳ್ಬೇಕು. ಶಿಕ್ಷಕರು ನಿಮಗೆ ಉಕ್ತ ಲೇಖನ ಅಂದರೆ ಪದಗಳನ್ನು ಹೇಳ್ತಾರೆ, ನೀವು ತಪ್ಪಿಲ್ಲದಂತೆ ಬರೀಬೇಕು. ಯಾವಾದರೂ ತಪ್ಪಾದರೆ ಅವುಗಳನ್ನು ತಿದ್ದಿ ಈ ಭಾಗದಲ್ಲಿ ಸರಿಪಡಿಸಿ ಬರೀತಾರೆ. ಇದು ನಿಯೋಜಿತ ಕಾರ್ಯ. ಹಿರಿಯರ ಸಹಾಯದಿಂದ ಯಾವುದಾದ್ರೂ ಒಂದು ಭಿತ್ತಿ ಪತ್ರವನ್ನು ಸಂಗ್ರಹಿಸಿ ಅಂಟಿಸೋಣ ಅಂಥೇಳಿ ನಾವು ಸಾಮಾಜಿಕ ಅಂತರ ಏನಿದೆ, ಕರೋನಾ ವೈರಸ್ ಮತ್ತೆ ಪುನಃ ಮರುಕಳಿಸ್ತಿರುವಂತಹ ಸುಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ, ಇದನ್ನು ಹಾಕಿರುವಂಥದ್ದು. ನೀವು ಇನ್ನೂ ವಿಶೇಷವಾಗಿರುವಂತಹ ಒಂದು ಭಿತ್ತಿ ಪತ್ರವನ್ನು ರೆಡಿ ಮಾಡ್ಬೋದು. 3ನೇ ಪಾಠ ಸ್ವಾತಂತ್ರ್ಯ ದಿನಾಚರಣೆ. ರಾಷ್ಟ್ರೀಯ ಧ್ವಜವನ್ನು ಹಾರಿಸುವಂತಹ ದಿನಗಳನ್ನು ಪಟ್ಟಿ ಮಾಡೋಣ, ಅವುಗಳನ್ನು ಕುರಿತು ಮಾತಾಡೋಣ. ಸ್ವಾತಂತ್ರ್ಯ ದಿನಾಚರಣೆ ದಿನ ಆಚರಿಸ್ತೀವಿ, ಗಣರಾಜ್ಯೋತ್ಸವ. ನೀವು ಕಲ್ಯಾಣ ಕರ್ನಾಟಕದಲ್ಲಿದ್ದರೆ ಕಲ್ಯಾಣ ಕರ್ನಾಟಕದ ದಿನವನ್ನು ಕೂಡ ನಾವು ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ. ಶಾಲೆಯಲ್ಲಿ ಭಾಗಿಸಿರುವಂಥ 6 ದಿನಾಚರಣೆಗಳನ್ನು ಬರೆಯಿರಿ ಅಂತೇಳಿ ಹೇಳಿರುವಂಥದ್ದು. ಇವುಗಳನ್ನು ಇಲ್ಲಿ ನಾವಿಲ್ಲಿ ನೋಡ್ಬೋದು. ಇವುಗಳಿಗೆ ಕಾರಣ ಕೊಡೋಣ. ಮುಖ್ಯ ಗುರುಗಳು ಮತ್ತು ಮಂತ್ರಿಮಂಡಲದ ಸಭೆ ಕರೆದರು ಅಂತ ಇದೆಯಲ್ಲ, ಅವುಗಳಿಗೆ ಕಾರಣವನ್ನು ಕೊಡುವಂಥದ್ದು. ಇವುಗಳಿಗೆ ಉತ್ತರವನ್ನು ನಾವಿಲ್ಲಿ ನೋಡ್ಬೋದು. ನಾನೇನು ಮಾಡಿದೆ ಬರೆಯೋಣ. ನಮ್ಮ ಶಾಲೆಯಲ್ಲಿ ಆಚರಿಸಿದಂಥ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದೊಂದು ಕುರಿತು ಏನೇನು ಆಯಿತು ಅವತ್ತಿಂದು ಅನ್ನೋದನ್ನು ಬರೆಯುವಂಥದ್ದು. ಇಲ್ಲಿ ದಿನಾಚರಣೆ ಬಗ್ಗೆ ಚಿತ್ರ, ಕವನ ಅಥವಾ ಲೇಖನ ಇದ್ದಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೋದು ಅಥವಾ ಚಿತ್ರವನ್ನಾದರೂ ಬಿಡಿಸ್ಬೋದು. ಇಷ್ಟರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಮಾಡಬೇಕು. ನಾವಿಲ್ಲಿ ಒಂದು ಕವನವನ್ನು ಬರೆದಿರುವಂಥದ್ದನ್ನು ನೋಡ್ಬೋದು.
ಚಿತ್ರ ಕುರಿತು ಗೆಳೆಯರೊಂದಿಗೆ ಚರ್ಚಿಸಿ ಮತ್ತು ಅಭಿಪ್ರಾಯವನ್ನು ಹೇಳೋಣ. ನೋಡ್ರಿ, ಇಲ್ಲಿ ಅವನು ಮರನೆಲ್ಲ ಕಡಿದ್ಬಿಟ್ಟಾರೆ, ನಮಗೆ ಆಮ್ಲಜನಕ ಸಿಗ್ತಿಲ್ಲ ನೋಡಿ, ಆಮ್ಲಜನಕವನ್ನು ಮೂಗಿಗೆ ಹಾಕ್ಯಂದು ಓಡಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದರೆ ನಾವು ಮರ ಗಿಡಗಳನ್ನು ನಾಶ ಮಾಡೋದ್ರಿಂದ ಶುದ್ಧ ಗಾಳಿ ನಾಶ ಆಗೋಯ್ತು. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಗಿಡ ನೆಡ್ತಿದ್ದಾರೆ. ಈ ಚಿತ್ರಗಳನ್ನು ಕುರಿತು ಇಲ್ಲಿ ಬರೆಯೋಣ ಅಂಥೇಳಿ. ಶಾಲೆಯಲ್ಲಿ ಆಚರಿಸುವಂತಹ ಪರಿಸರ ದಿನಾಚರಣೆ ಕುರಿತು ಬರೀಬೇಕು. ಇಲ್ಲಿ ಸೂಕ್ತ ದಿನಾಂಕಗಳನ್ನು ಹೊಂದಿಸಬೇಕು. ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ 15ನೇ ತಾರೀಕು ಮಾಡ್ತೀವಿ. ಗಣರಾಜ್ಯೋತ್ಸವನ ಜನವರಿ 26ರಂದು ಮಾಡ್ತೀವಿ. ಮಕ್ಕಳ ದಿನಾಚರಣೆಯನ್ನು ನವೆಂಬರ್ 14ರಂದು ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ನೇ ತಾರೀಕು ಮಾಡ್ತೀವಿ. ಈ ಕಥೆಯನ್ನು ಗಟ್ಟಿಯಾಗಿ ಓದಬೇಕು. ಈ ಕಥೆಯಲ್ಲಿ ನಿಮಗೆ ಇಷ್ಟವಾದ ಒಂದು ಪಾತ್ರದ ಚಿತ್ರವನ್ನು ಇಲ್ಲಿ ಬರೀಬೇಕು. ನಾನಿಲ್ಲಿ ಆನೆ ಚಿತ್ರವನ್ನು ಬರೆದಿದ್ದೀನಿ, ನೀವಿಲ್ಲಿ ನೋಡ್ಬೋದು. ಈ ಪಾತ್ರ ನಿನಗೆ ಏಕೆ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಬರೆಯುವಂಥದ್ದು. ಇದರ ಒಂದು ಹೆಸರು ಕೊಡೋಣ, ಮಲಗಳಿಗೆ ಆಸರೆಯಾದ ಆನೆ. ನೀವು ಬೇರೆ ಶೀರ್ಷಿಕೆಯನ್ನು ಕೊಡ್ಬೋದು. ಈ ಕಥೆಯನ್ನು ಓದಿ ಇದಕ್ಕೊಂದು ಚಿತ್ರವನ್ನು ರಚಿಸೋಣ. ಈ ಕಥೆಯನ್ನು ಸಂಪೂರ್ಣವಾಗಿ ಓದಬೇಕು. ಇಲ್ಲಿ ನೋಡಿರಿ, ಇಲ್ಲಿ ಚಿತ್ರವನ್ನು ರಚಿಸಿರುವುದನ್ನು ಇಲ್ಲಿ ನೋಡ್ಬೋದು. ಇದು ಚಿನ್ನದ ಮೊಟ್ಟೆ, ಇದು ಬಾತುಕೋಳಿ, ಇದು ಭೀಮಣ್ಣ ಮತ್ತು ಅವನ ಪತ್ನಿ. ಕತೆಗೊಂದು ಶೀರ್ಷಿಕೆ ಮೂರ್ಖ ದಂಪತಿಗಳು ಅಂತೇಳಿ. ಯಾಕೆಂದರೆ ಆ ಕೋಳಿಯನ್ನು ಭಾಳಷ್ಟು ಚಿನ್ನದ ಮೊಟ್ಟೆಗಳಿದ್ದಾವೆ ಅಂತೇಳಿ ಸಾಯಿಸಿಬಿಡ್ತಾರೆ. ನೆಕ್ಸ್ಟ್ ಮೋಡಣ್ಣನ ಏನಿದೆ ಅದನ್ನು ಪದ್ಯದ ರೂಪದಲ್ಲಿ ಏನಿದೆ ಅದನ್ನು ಕತೆ ರೂಪದಲ್ಲಿ ಬರೆದಿರುವಂಥದ್ದು. ಈ ಪದ್ಯವನ್ನು ಕತೆ ರೂಪದಲ್ಲಿ ಬರೆದಿರುವಂಥದ್ದು. ಚಿತ್ರಕ್ಕೊಂದು ಕತೆ ರಚಿಸೋಣ. ನೋಡಿ, ಇಲ್ಲಿ ಮಾವಿನ ಮರ ಇದೆ, ಇಲ್ಲಿ ಬಾಲಕ ಇದ್ದಾನೆ. ಇದನ್ನು ನೋಡಿಬಿಟ್ಟು ಕಥೆಯನ್ನು ರಚಿಸಬೇಕು. ಇದನ್ನೇ ರಚಿಸಬೇಕು ಅನ್ನೋ ಹಾಗೆ ಇಲ್ಲ. ನೀವು ವಿಭಿನ್ನವಾಗಿ ಯೋಚನೆ ಮಾಡಿ ನಿಮ್ಮ ಭಾಷಾ ಸೃಜನತೆಯನ್ನು ತೋರಿಸ್ಬೇಕಿಲ್ಲಿ. ಇಲ್ಲಿ ಮೇಲಿನ ಕಥೆಯ ಸಾರಾಂಶವನ್ನು ಬರೆದು ಒಂದು ಶೀರ್ಷಿಕೆಯನ್ನು ನೀಡಬೇಕು. ಇಲ್ಲಿ ಸಂಭಾಷಣೆಯನ್ನು ಬರೆಯುವಂಥದ್ದು. ಶಿಕ್ಷಕರು ಉಕ್ತ ಲೇಖನವನ್ನು ಹೇಳ್ತಾರೆ, ನೀವಿಲ್ಲಿ ಬರೀಬೇಕು, ತಪ್ಪಿಲ್ಲದಂತೆ ಬರೀಬೇಕು. ತಪ್ಪಾದವನ್ನ ಇಲ್ಲಿ ಸರಿಪಡಿಸಿ ಬರೀಬೇಕು. ನಿಯೋಜಿತ ಕಾರ್ಯ ಅಂದರೆ ಇಲ್ಲಿ ಕೊಟ್ಟಿರುವಂಥ ವರ್ಣಿ ಕಲೆ ಇರ್ಬೋದು, ಜನಪದ ಕಲೆ, ಗೊಂಬೆ, ತೆಂಗಿನ ಚಿಪ್ಪು, ಇವುಗಳಿಂದ ಪಿಂಗಾಣಿ ಕಸೂತಿ ಕಲೆ, ಇವುಗಳಲ್ಲಿ ಯಾವುದಾದ್ರೂ ಒಂದು ಚಿತ್ರವನ್ನು ಸಂಗ್ರಹಿಸಿ ಅದ್ರ ಬಗ್ಗೆ 4 ಲೈನನ್ನು ನೀವೇನು ಮಾಡಬೇಕು, ಮಾತಾಡಬೇಕು. ನೋಡಿರಿ, ಚಿಪ್ಪಿನಿಂದ ಮಾಡಿರುವಂತಹ ಪಿಂಗಾಣಿ ಸಾಮಾನುಗಳು ಈ ಥರದವನ್ನು ನೋಡ್ಬೋದು. ಮತ್ತು ಚಿತ್ರಕಲೆಯನ್ನು ನೋಡ್ಬೋದು, ಗೊಂಬೆಗಳನ್ನು ತಯಾರಿಸಿರುವಂಥದ್ದು ನೋಡಿರ್ಬೋದು. ಇಲ್ಲಿ ನಾವು ತೆಂಗಿನ ಚಿಪ್ಪಿನಿಂದ ಸೌಟುಗಳನ್ನು ಮಾಡ್ಬೋದು, ಹೂಕುಂಡಗಳನ್ನು ಮಾಡ್ಬೋದು, ಕಾಫಿ ಲೋಟಗಳನ್ನು ಮಾಡ್ಬೋದು. ಹೌದ್ರಾ? ಇದ್ರ ಬಗ್ಗೆ ಬರೆದಿರುವಂಥದ್ದು. 4ನೇ ಪದ್ಯ ಅಂದರೆ 4ನೇ ಪಾಠ ಅಥವಾ ಪದ್ಯ ಯಾವುದಾದ್ರೂ ಒಂದು ಸೀರಿಯಲಾಗಿ ಬರ್ತಾ ಹೋಗ್ತವೆ. ಇದು 4ನೇ ಪದ್ಯ ಅಂತ ಕರೀತೀವಿ, ದುಡುಕಿನ ಫಲ. ಇವುಗಳನ್ನು ಸ್ವಂತ ವಾಕ್ಯದಲ್ಲಿ ಬರಿಬೇಕು. ಒಂದರ ಹಲವು ರೂಪಗಳಲ್ಲಿ ಬರೆಯುವಂಥದ್ದು.
ಇಲ್ಲಿ ದುಡುಕಿನ ಫಲದಲ್ಲಿ ಪದ್ಯದಲ್ಲಿ ಇಷ್ಟವಾದಂತಹ ಪಾತ್ರದ ಚಿತ್ರವನ್ನು ಇಲ್ಲಿ ಬರೀಬೇಕು. ನಾನು ಮುಂಗುಸಿ ಚಿತ್ರವನ್ನು ಬರೆದಿನಿ, ಅದ್ರ ಬಗ್ಗೆ ಸ್ವಲ್ಪ ಮಾತನಾಡಬೇಕು. ನೋಡಿರಿ, ಮುಂಗುಸಿ ಮಗುವನ್ನು ಕಾಪಾಡೋಕ್ಕೆ ಹಾವಿನೊಡನೆ ಹೋರಾಟ ಮಾಡುತ್ತೆ. ಅದ್ರ ಜೊತೆಗೆ ಹೋರಾಟ ಮಾಡ್ತಾ ಮಾಡ್ತಾ ಹಾವನ್ನು ಸಾಯಿಸುತ್ತೆ. ಇದನ್ನು ಅರಿಯದ ಮಹಿಳೆ ಏನು ಮಾಡ್ತಾಳೆ, ಮುಂಗುಸಿಯನ್ನು ಕೊಳ್ತಾಳೆ. ಇದು ನಮಗೆ ತುಂಬ ದುಃಖವನ್ನು ತರ್ತದೆ. ಇದನ್ನು ಕಥನ ಕವನವನ್ನು ಸಾಮೂಹಿಕವಾಗಿ ಹಾಡಿ ಒಂದು ಕಥೆ ರೂಪದಲ್ಲಿ ಬರೆಯಿರಿ ಅಂತ ಇರುವಂಥದ್ದು. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅಜ್ಜ ಅಜ್ಜಿ ತಂದೆ ತಾಯಿ ಇದರಲ್ಲಿ ಯಾರ್ದಾದ್ರು ಒಬ್ರದನ್ನು ನೀವೇನು ಮಾಡಬೇಕು, ಒಂದು ದಿನದಲ್ಲಿ ಏನೇನೆಲ್ಲ ಕೆಲಸವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಚಟುವಟಿಕೆಯ ಬಗ್ಗೆ ಅವ್ರ ಜೊತೆ ಮಾತಾಡಬೇಕು. ನಿಮ್ಮ ತಂದೆ ತಾಯಿ ಅಜ್ಜಿ ಅಜ್ಜ ಅಮ್ಮ ಅಪ್ಪ ಯಾರ ಜೊತೆನಾದರೂ ಮಾತಾಡಿಬಿಟ್ಟು ಅವ್ರದನ್ನು ಏನು ಮಾಡಬೇಕು, ಸಂಪೂರ್ಣವಾಗಿ ಒಂದು ದಿನದ ಕೆಲಸವನ್ನು ಇಲ್ಲಿ ನಾವು ಬರೀಬೇಕು. ನೋಡಿ, ಇಲ್ಲಿ ಮಳೆ ಬರ್ತಿದೆ, ಕೊಡೆ ಹಿಡ್ಕಂದರೆ ಒಬ್ಬರು ಎಲೆಯನ್ನು ಅಡ್ಡ ಹಿಡ್ಕಂದರೆ ಓಡಿ ಹೋಗ್ತಿದ್ದಾರೆ. ಈ ಸನ್ನಿವೇಶವನ್ನು ಕುರಿತು ನಿಮ್ಮದೇ ಆದ ಸ್ವಂತ ಅನುಭವವನ್ನು ಬರೀಬೇಕು. ಶಿಕ್ಷಕರು ಉಕ್ತ ಲೇಖನವನ್ನು ಹೇಳ್ತಾರೆ, ಅಂದರೆ ಪದಗಳನ್ನು ಹೇಳ್ತಾರೆ. ನೀವು ಇಲ್ಲಿ ದುಂಡಾಗಿ ಮುದ್ದಾಗಿ ಬರೀಬೇಕು, ತಪ್ಪಿಲ್ಲದಂತೆ ಬರೀಬೇಕು. ತಪ್ಪಾದರೆ ಇಲ್ಲಿ ಏನು ಮಾಡ್ತಾರೆ ಅವರು ಸರಿಪಡಿಸಿ ಮತ್ತೆ ನೀವು ಬರ್ಕೋಬೇಕು. ಇಲ್ಲಿಗೆ 3ನೇ ತರಗತಿಯ ಸಂಪೂರ್ಣ ಚಟುವಟಿಕೆಗಳು ಮುಕ್ತಾಯ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.